ನ್ಯಾಯ ಕೊಡಬೇಕು ಅಂತಕ್ಕಂಥ ನಿಟ್ಟಿನಾಗ ಏನಪ್ಪ ಅಂತಂದರೆ ಅವರು ದಾವೆ ಮಾಡಿರ್ತಕ್ಕಂಥದ್ದು. ನಾವು ಒಟ್ಟು ಸೇರಿಸಿದ್ರೆ ನಾವು 43-44 ಲಕ್ಷ ಆಗ್ತೀವಿ. ನಮಗೆ ಅವ್ರು ಏನು ಮಾಡ್ಯಾರ, ಒಡೆದು 36 ಲಕ್ಷಕ್ಕೆ ತಂದಿಟ್ಟು ನಮಗೆ ಬಿ ಗುಂಪಿಗೆ ಸೇರಿಸ್ಯಾರ. ತಾವೇನು ರೋಸ್ಟರ್ ಮಾಡಿದಿರಿ ಅದು ಇನ್ನೊಂದ್ಸಲ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಸಮುದಾಯದ ಬಗ್ಗೆ ಏನಪ್ಪ ಅಂದರೆ ಇವತ್ತು ಬಹುಶಃ ನೀವು ಅಸಡ್ಡೆ ತೋರಿಸ್ತೀರಿ ಅಂತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ರೋಸ್ಟರ್ ಬಿಂದುವಿನಲ್ಲಿ ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಆಗ್ರಹಿಸಿ ಬಲಗೈ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರಸ್ತೆ ತಡೆದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ನಿರಂತರ ನಮ್ಮೊಂದಿಗಿದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪರಿಷ್ಕರಿಸಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ 3 ವರ್ಗಗಳನ್ನು ವಿಂಗಡಿಸಿ ಇವತ್ತು 3 ಪ್ರವರ್ಗಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸಿರತಕ್ಕಂಥದ್ದು ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆ ನೀಡಿರ್ತಕ್ಕಂಥದ್ದು. ಇವತ್ತು ಆ ಅನುಮೋದನೆಯನ್ನು ಕರ್ನಾಟಕ ಸರ್ಕಾರ ರಾಜ್ಯಪಾಲರಿಗೆ ಅನುಮತಿಗೋಸ್ಕರ ಕಳಿಸಿದ್ದು, ರಾಜ್ಯಪಾಲರ ಅಂಕಿತ ಆ ಅನುಮೋದನೆ ಮೇಲೆ ಇನ್ನೂ ಅಂಕಿತ ಆಗಿರತಕ್ಕಂಥದ್ದು. ಮತ್ತು ಈ ವಿಷಯದಲ್ಲಿ ಏನು ಅಲೆಮಾರಿ ಸಮುದಾಯ ನಮಗೆ ಏನು ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು ಪ್ರಶ್ನೆ ಮಾಡಿ ಅವರು ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ನಿಟ್ಟಿನಾಗ ಏನಪ್ಪ ಅಂತಂದರೆ ಅವರು ದಾವೆ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಹಂತಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ಏನು ಸರ್ಕಾರಿ ಹುದ್ದೆಗಳು ಇವತ್ತು ಪ್ರವರ್ಗ ಏಕೇನಪ್ಪ ಅಂತಂದರೆ ಒಂದಂತೂ ಪರಿಗಣಿಸಿ ಪ್ರವರ್ಗ ಬಿ ಯಲ್ಲಿ ಬರ್ತಕ್ಕಂಥದ್ದು ವಲಯ ಸಂಬಂಧಿತ ಜಾತಿಗಳಿಗೆ ಪ್ರವರ್ಗ ಬಿ ಇಟ್ಟು ಅದು ಏನಪ್ಪ ಅಂದರೆ ರೋಸ್ಟರ್ ಬಿಂದುವಿನಲ್ಲಿ 9 ಲೈನಿಗೆ ಇಟ್ಟಿರ್ತಕ್ಕಂಥದ್ದು. ಮತ್ತು ಪ್ರವರ್ಗ ಸಿ ಏನಂತಂದರೆ 15ಕ್ಕೆ ಇಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಆಯಾ ವಿಶ್ವವಿದ್ಯಾಲಯಗಳಲ್ಲಿ ಹುದ್ದೆಗಳಿಗಾಗಿ ಇವತ್ತು ಅರ್ಜಿ ಕರೆದಿರ್ತಕ್ಕಂಥದ್ದು. ಆ ಅರ್ಜಿ ಕರೆತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹುದ್ದೆಗಳು ಏನಂತಂದರೆ ಪ್ರವರ್ಗ ಎಗೆ ಮೀಸಲಾಗಿರ್ತಕ್ಕಂಥದ್ದು. ಅದು ಏನಪ್ಪ ಅಂದರೆ ಪ್ರವರ್ಗ ಬಿ ಇರ್ತಕ್ಕಂಥ ವಲಯ ಸಂಬಂಧಿತ ಜಾತಿಗಳಿಗೆ ಘೋರವಾದ ಅನ್ಯಾಯ ಆಗಿರ್ತಕ್ಕಂಥದ್ದು. ಈ ಅನ್ಯಾಯವನ್ನು ಏನಪ್ಪ ಅಂತಂದರೆ ಸರಿಪಡಿಸ್ರಿ ಅಂತಕ್ಕಂಥದ್ದು ನಿಟ್ಟಿನಾಗ ಇವತ್ತು ನಾವು ಮಾಡಿರ್ತಕ್ಕಂಥ ಚಳವಳಿ. ಬಹುಶಃ ಈ ಚಳವಳಿ ಏನಪ್ಪ ಅಂದರೆ ಯಾವುದೇ ಒಂದು ಸಮುದಾಯದ ಹಕ್ಕು ಕಸ್ಕೊಳ್ತಕ್ಕಂಥ ನಮ್ಮ ಚಳವಳಿ ಅಲ್ಲ, ಮತ್ತು ಬೇರೆ ಸಮುದಾಯಕ್ಕೆ ಏನಪ್ಪ ಅಂದರೆ ಅನ್ಯಾಯ ಮಾಡಿರ್ತಕ್ಕಂಥ ನಮ್ಮ ಚಳವಳಿ ಅಲ್ಲ. ನಮಗೆ ಮೀಸಲಾತಿಯಲ್ಲಿ ಸಿಗಬೇಕಾಗಿರ್ತಕ್ಕಂಥ ಹಕ್ಕನ್ನೇನದ ನಮಗೆ ಸರಿ ಒದಗಿಸ್ಕೊಡ್ರಿ ಅಂತಕ್ಕಂಥದ್ದು. ಇವತ್ತು ಬಲಗೈ ವಲಯ ಸಮುದಾಯದ ಎಲ್ಲ ಮುಖಂಡರು, ವಿದ್ಯಾರ್ಥಿಗಳು, ಅನೇಕ ಸಂಘಟನೆಗಳ ನಾಯಕರು ಸೇರಿಕೊಂಡು ಇವತ್ತು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು ಮಾಡಿದ್ದೀವಿ. ಜೊತೆಗೇ ಇವತ್ತು ನಾವು ಯಾರದೇ ವಿರೋಧಿಗಳಲ್ಲ ಅಥವಾ ಯಾರದೇ ಪಾಲು ಕೇಳ್ತಾ ಇಲ್ಲ. ಇವತ್ತು ಸರ್ಕಾರ ಅವೈಜ್ಞಾನಿಕವಾಗಿ ಏನು ನಾಗಮೋಹನ್ ದಾಸ್ ಅವರು ವರದಿನೇ ಬೇಕಾಗಿರಲಿಲ್ಲ, ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಬೊಮ್ಮಾಯಿ ಸರ್ಕಾರ ಆಲ್ರೆಡಿ ವರದಿ ಕೊಟ್ಟಿತ್ತು, ಮೀಸಲಾತಿ ಜಾರಿಗೊಳಿಸಿತ್ತು. ಇವರು ಕೇವಲ ಒಳ ಮೀಸಲಾತಿ ಜಾರಿಗೊಳಿಸಬೇಕಾಗಿತ್ತೇ ವಿನ ಈ ನಾಗಮೋಹನ್ ದಾಸ್ ವರದಿ ಮಾಡೋದ್ರ ಮೂಲಕ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಸದಾಶಿವ ಆಯೋಗದ ವರದಿ ಆಲ್ರೆಡಿ ಇತ್ತು, ಅದರಲ್ಲಿ ಬಿಂದುಗಳಿದ್ದು ಇಲ್ಲಿ ನಾಗಮೋಹನ್ ದಾಸ್ ಅವರು ಪೂರ್ವಗ್ರಹ ಪೀಡಿತರಾಗಿ ಉದ್ದೇಶಪೂರ್ವಕವಾಗಿ ವಲಯ ಜಾತಿಯ ಸಂಬಂಧಿತ ಜಾತಿಗಳನ್ನು ವಿಭಜನೆ ಮಾಡಿದ್ದಾರೆ. ವಲಯ ಬೇರೆ, ಚಲವಾದಿ ಬೇರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಬೇರೆ. ನಾವು ಒಟ್ಟು ಸೇರಿಸಿದ್ರೆ ನಾವು 43-44 ಲಕ್ಷ ಆಗ್ತೀವಿ. ನಮಗೆ ಅವ್ರು ಏನು ಮಾಡ್ಯಾರ, ಒಡೆದು 36 ಲಕ್ಷಕ್ಕೆ ತಂದಿಟ್ಟು ನಮಗೆ ಬಿ ಗುಂಪಿಗೆ ಸೇರಿಸ್ಯಾರ. ಇಡೀ ರಾಜ್ಯದಲ್ಲಿ ಈಗ ಕೂಗನ್ನ ಕೇಳಿ ಬರ್ತಾ ಇದೆ.
ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಂದ್ರೆ, ಏನು ABC ಕ್ಯಾಟಗರೈಸೇಷನ್ ಅಲ್ಲಿ ನೀವು ಕೆಲವೇ ಸಮುದಾಯಗಳಿಗೆ ಅನ್ಯಾಯವಾಗ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂತಹ ಕಾನೂನನ್ನ ತಿದ್ದುಪಡಿ ಮಾಡಿ ಎಲ್ರಿಗೂ ಸರ್ವ ಸಮಾನವಾಗಿ ಅವಕಾಶ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಏನಂದ್ರೆ ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ಸರ್ಕಾರ ಇದರಲ್ಲಿ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನ ರೂಪಿಸುವ ಮೂಲಕ ಸರ್ಕಾರಕ್ಕೆ ಪಾಠವನ್ನ ಕಲಿಸಬೇಕಾಗ್ತದೆ. ಮತ್ತು ಈ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಏನ್ ಕೇಳಿ ಬರ್ತಾ ಇದೆ ಅಂದ್ರೆ, ಬಲಗಾಯಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಆ ಬಲಗಾಯಿ ಸಮುದಾಯದ 12 ಜನ ಶಾಸಕರಿದ್ದಾರೆ, ಅವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು ನಮ್ದು ಕೂಡ ಈ ಕೂಗಿದೆ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇವತ್ತು 101 ಜಾತಿಗಳಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ನೀಡಿ ಇವತ್ತು ಅವರನ್ನ ಮೇಲ್ದರ್ಜೆಗೆ ತರ್ತಕ್ಕಂಥ ಕೆಲಸ ಇವತ್ತು ಸಂವಿಧಾನದ ಮೂಲಕ ಆಗಿರ್ತಕ್ಕಂಥದ್ದು. ಆದ್ರೆ ಇವತ್ತಿನ ದುರಂತ ಏನಂತಂದ್ರೆ, ಇಲ್ಲಿ 101 ಜಾತಿಗಳಲ್ಲಿ ಒಳ ಮೀಸಲಾತಿ ಅಂತಕ್ಕಂಥ ಜಾರಿ ಮಾಡಿ ಇವತ್ತು ಬಲಗಾಯ ಸಮುದಾಯಕ್ಕೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರದಲ್ಲಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ರೋಸ್ಟ್ರಲ್ಲಿ ಇವತ್ತು ಅನ್ಯಾಯವನ್ನ ಆಗಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಕಲಬುರಗಿ ನಗರದಲ್ಲಿ ನಮ್ಮ ಎಲ್ಲ ಬಲಗಾಯ ಸಮುದಾಯದ ಮುಖಂಡರು, ಹೋರಾಟಗಾರರು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲರೂ ಒಳಗೊಂಡು ಇವತ್ತು ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಏನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ, ಇವತ್ತು ಸರ್ಕಾರಕ್ಕೆ ಇವತ್ತು ನಮ್ಮ ಬಲಗಾಯ ಸಮುದಾಯ ವತಿಯಿಂದ ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ತಾವೇನು ರೋಸ್ಟರ್ ಮಾಡಿದಿರಿ ಅದು ಇನ್ನೊಂದ್ಸಲ ಮರುಪರಿಶೀಲನೆ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ತಾವು ರೋಸ್ಟರ್ ಈಗಾಗಲೇ ಮಾಡಿರ್ತಕ್ಕಂಥದ್ದು, ಈಗಾಗಲೇ ಅನೇಕ ಕಡೆ ಇವತ್ತು ಮೀಸಲಾತಿಯಲ್ಲಿ ಇವತ್ತು ಒಳ ಮೀಸಲಾತಿಯಿಂದ ಇವತ್ತು ರೋಸ್ಟರ್ ಮೂಲಕ ಇವತ್ತು ಹುದ್ದೆಯನ್ನು ತುಂಬಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಎಲ್ಲಿ ಇವತ್ತು ನೋಟಿಫಿಕೇಶನ್ ಆಗಿದೆ ಅಲ್ಲೆಲ್ಲವೂ ಕೂಡ ಎ ಕೆಟಗರಿ ಅಂತೇಳಿ ಇವತ್ತು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನಮ್ಮ ಬೇಡಿಕೆ ಏನಂತಂದ್ರೆ, ಇದು ನೋಟಿಫಿಕೇಶನ್ ಏನ್ ಮಾಡಿದಿರಿ ಇವತ್ತು ರಾಜ್ಯದ ನೋಟಿಫಿಕೇಶನ್ ಆಗಿರ್ಬೇಕು. ಇದು ಕೇವಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ಮಾಡಿ ಡಿಪಾರ್ಟ್ಮೆಂಟ್ ಅಲ್ಲಿ ರೋಸ್ಟರ್ ಅನ್ನ ಮಾಡಿ ಇದು ಒಂದು ಬಲಗಾಯ ಸಮುದಾಯಕ್ಕೆ ಮತ್ತು ಇನ್ನು ಉಳಿದ ಸಮುದಾಯ ಕೂಡ ಅನ್ಯಾಯ ಆಗ್ತಕ್ಕಂಥದ್ದು ಇವತ್ತು ನಮ್ಗೆ ಕಾಣ್ತಾ ಇದೆ. ನಾವೇನ್ ಹೇಳ್ತಾ ಇದೀವಿ, ಒಂದು ಡಿಪಾರ್ಟ್ಮೆಂಟ್ ಆ ವಿಷಯನ ಇಟ್ಕೊಂಡು ಇವತ್ತು ನೋಟಿಫಿಕೇಶನ್ ಮಾಡಿದ್ರೆ ಒಟ್ಟಾರೆ ಹಾಗೆ ಇವತ್ತು ರಾಜ್ಯದಲ್ಲಿ ಇವತ್ತೇನು ನೋಟಿಫಿಕೇಶನ್ ಮಾಡ್ತೀರಿ ಅವೆಲ್ಲ ಕೂಡ ಈಗಾಗಲೇ ತಾವು ಒಳ ಮೀಸಲಾತಿ ಏನು ಜಾರಿ ಮಾಡಿದ್ರಿ, ಇವತ್ತು ABC ಕೆಟಗರಿ ತಾವು ಮಾಡಿದ್ರಿ, ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೂಡ ಒಳ ಮೀಸಲಾತಿ ಪ್ರಕಾರ ಆ ರೋಸ್ಟರ್ ಅನ್ನು ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಸಮುದಾಯದ ಬಗ್ಗೆ ಏನಪ್ಪ ಅಂದ್ರೆ, ಇವತ್ತು ಬಹುಶಃ ನೀವು ಅಸಡ್ಡೆ ತೋರಿಸ್ತೀರಿ ಅಂತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ನೀವು ಏನಪ್ಪ ಅಂದರೆ ಬೇರೆ ಬೇರೆ ಕಾರಣಗಳಿಂದ ನೀವು ಎಲ್ಲರೂ ಇವತ್ತು ಗುಲ್ಬರ್ಗಕ್ಕೆ ಆ ಕಡೆ ಈ ಕಡೆ ಬಂದರೆ ಏನಪ್ಪ ಅಂದರೆ ನಾವು ಘೇರಾವ್ ಆಗಿ ಮಾಡ್ತಕ್ಕಂಥದ್ದು, ಮತ್ತೇನಪ್ಪ ಅಂದ್ರೆ ನಿಮಗೆ ಕಪ್ಪು ಬಟ್ಟೆ ತೋರಿಸ್ತಕ್ಕಂಥ ಕಾರ್ಯಕ್ರಮ ನಾವು ಹಾಕ್ಕೊಳ್ಳೋದಕ್ಕಾಗ್ತದೆ. ಮತ್ತು ಇವೆಲ್ಲ ಚಳವಳಿ ನಡೆದಿರ್ತಕ್ಕಂಥದ್ದು ನಾವು ಮೊದಲೇ ಹೇಳ್ದಂಗೆ ಏನಪ್ಪ ಅಂದರೆ, ಯಾವುದೇ ಸಮುದಾಯದ ಹಕ್ಕು ಕಿತ್ತುಕೊಳ್ಳೋಕ್ಕೋಸ್ಕರ ಅಲ್ಲ, ಯಾವುದೇ ಸಮುದಾಯಕ್ಕೆ ನಾವು ಅನ್ಯಾಯ ಮಾಡ್ತಕ್ಕಂಥದ್ದು ಅಲ್ಲ. ನಮ್ಮ ಸಮುದಾಯಕ್ಕೆ ಸಿಗಬೇಕಂತ ಒಂದು ಪಾಲನ್ನು ನಾವು ತಗೊಳ್ಬೇಕು ಅಂತಕ್ಕಂಥ ನ್ಯಾಯಯುತವಾದ ಒಂದು ಚಳವಳಿನೇ ನಾವು ಮಾಡ್ತಾ ಇದ್ದೇವೆ. ಬಿ ಗುಂಪಿರಲಿ, ಎ ಗುಂಪಿರಲಿ, ಸಿ ಗುಂಪಿರಲಿ, ಎಲ್ರಿಗೆ ಸಮಾನವಾದ ಅವಕಾಶಗಳು ಕೊಡಬೇಕು. ಈಗ ಧಾರವಾಡದಾಗ 9 ಪೋಸ್ಟ್ ತುಂಬ್ಯಾರ. ಎ ಗುಂಪಿಗೆ 3 ಕೊಡ್ಲಿ, ಬಿ ಗುಂಪಿಗೆ 3 ಕೊಡ್ಲಿ, ಸಿ ಗುಂಪಿಗೂ 3 ಕೊಡ್ಲಿ. ಸಮಾನ ಅವಕಾಶ. ಬಾಬಾ ಸಾಹೇಬ್ರು ಏನು ಹೇಳ್ತಾರೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಅಂತಾರೆ. ಸಮಪಾಲು ಸಮಬಾಳು ಅಂತಕ್ಕಂಥ ಏನು ಬಾಬಾ ಸಾಹೇಬ್ರ ಸಂವಿಧಾನದ ಆಶಯ ಇತ್ತು, ಅದನ್ನೇ ನಾಗಮೋಹನ್ ದಾಸ್ ಮತ್ತು ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಅದರ ವಿರುದ್ಧವಾಗಿ ನಡ್ಕೊಂಡ್ರ. ಅದಕ್ಕೆ ನಾವು ಇಲ್ಲಿ ಯಾವುದೇ ಜಾತಿ ಜನಾಂಗದ ಸಮುದಾಯದ ವಿರೋಧಿಗಳಲ್ಲ. ಇವತ್ತು ಬಾಬಾ ಸಾಹೇಬ್ರ ಕಾರಣಕ್ಕೋ ಅಥವಾ ನಮ್ಮ ಹಿರಿಯರ ಕಾರಣಕ್ಕೋ ನಾವು ವಿದ್ಯಾವಂತರಾಗಿದ್ದೀವಿ, ನಾವು ಓದಿದ್ದೀವಿ, ನಾವು ಮುಂದೆ ಬಂದಿದ್ದೀವಿ. ನಮಗೆ ಅವಕಾಶಗಳು ಸಿಕ್ಕಾಗ ನಮ್ಮವ್ರು ಕೆಲವರು ಹುದ್ದೆಗಳಲ್ಲಿ ಸೇರಿಕೊಂಡ್ರ. ಆದರೆ ನೀವು ಓದಿಲ್ಲ, ನೀವು ಸೇರಿಕೊಂಡಿಲ್ಲ, ಅದು ನಿಮ್ಮ ತಪ್ಪು. ABC-ನಲ್ಲಿ ಬರುವಂತಹ ಎಲ್ಲ ಸಮುದಾಯಗಳಿಗೆ ಸಮಾನ ಅವಕಾಶಗಳು ಸಿಗುವಂತಹ ನಿಟ್ಟಿನಲ್ಲಿ ಕಾನೂನುಗಳನ್ನ ಜಾರಿ ತರಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಅಜಯ್ ಸಿಂಗ್, ಶರಣ ಪ್ರಕಾಶ್ ಪಾಟೀಲ್, ಅವಿನಾಶ್ ಜಾಧವ್, BR ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್ ಇವರೆಲ್ಲರಿಗೂ ಕೂಡ ಪಾಠ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಮುದಾಯ ನಿಮಗೆ ಏನದ ಅಂದ್ರೆ ಎಚ್ಚರಿಕೆಯನ್ನ ನೀಡ್ತಾ ಇದೆ ಅನ್ನುವಂಥ ಒತ್ತಾಯವನ್ನ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸಮುದಾಯ ಕೂಡ ಪರಿಗಣಿಸ್ರಿ ಅಂತೇಳಿ ನಮ್ಮ ಒಟ್ಟಾರೆ ಬೇಡಿಕೆ ಆಗಿದೆ. ಇದಂತೂ ನಿಜವಾಗ್ಲೂ
ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇದು ಖಂಡನಾರ್ಹ ಆಗಿದೆ. ಅದು ಕೂಡಲೇ ಸರ್ಕಾರ ಇದನ್ನು ಹಿಂಪಡಿಬೇಕು. ಈಗೇನು ನಮ್ಮ ನೆಮ್ಮದಿ ಕೇಂದ್ರಗಳ ಮೂಲಕ ಏನು ಜಾತಿ ಪ್ರಮಾಣ ಪತ್ರನು ಇಶ್ಯೂ ಮಾಡ್ತಾರೆ ABC, ಅದನ್ನು ಕೂಡ ತಡೆ ಹಿಡಿಬೇಕು. ಯಾಕಂದ್ರೆ ಇನ್ನೂ ರಾಜ್ಯಪಾಲರ ಅಂಕಿತನೇ ಆಗಿಲ್ಲ, ಆಗಲೇ ಇನ್ನೂ ಗೆಜೆಟ್ ಆಗಿಲ್ಲ, ಈಗಾಗಲೇ ಕೂಡ ABC ಕ್ಯಾಟಗರಿಯನ್ನು ಇವಾಗ ಜಾತಿ ಪ್ರಮಾಣ ಪತ್ರ ಇಶ್ಯೂ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ತಡೆ ಹಿಡಿಬೇಕಂತಕ್ಕಂಥ ನಾವೆಲ್ಲವನ್ನು ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಕಲಬುರಗಿನಲ್ಲಿ ಈ ಹೋರಾಟದ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಭಟನಾ ನಿರಂತರರು ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಪ್ರತಿಭಟನಾಕಾರರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತಾ ಕಾದು ನೋಡಬೇಕಾಗಿದೆ. ಈ ದಿನ.com, ಗೀತಾ ಉಸ್ಮಾನಿ, ಕಲಬುರಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.